ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ದೀಪಕ್ ಶೆಟ್ಟಿ. ಈ ದಿನ ಎಂಥದ್ದು ಗೊತ್ತಾ, ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ, ಚಾಟ್ಸ್ ಅಂಗಡಿಗಳಲ್ಲಿ ಚಟ್ಕರ ಹಾಕ್ಕೊಂಡು ತಿಂತಕ್ಕಂಥ ಒಂದು ಆಲೂ ಟಿಕ್ಕಿ. ನೀವು ಮನೆಯಲ್ಲೇ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿದ್ದು ಒಳಗಡೆ ಟೇಸ್ಟಿ ಆ್ಯಂಡ್ ಸಾಫ್ಟ್ ಆಗಿರ್ತಕ್ಕಂಥ ಆಲೂ ಟಿಕ್ಕಿನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಪ್ರತಿಯೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆಗೆ ಸಿಂಪಲ್ ಪ್ರೊಸೀಜರಲ್ಲಿ ನಾನು ವಿತಿನ್ 5 ಮಿನಿಟ್ಸ್ ಒಳಗಡೆ ಈ ರೆಸಿಪಿನ ಮಾಡಿ ಮುಗಿಸ್ಬಿಡ್ತೀನಿ. ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಹಾಗಾದರೆ ಮತ್ತೆ ಇನ್ನು ಯಾವುದೇ ತಡ ಮಾಡ್ತೀರಾ, ನಡೀರಿ ಈ ಬ್ಯೂಟಿಫುಲ್ ಮತ್ತು ಯಮ್ಮಿ ಆಗಿರ್ತಕ್ಕಂಥ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡುವ. ನೋಡಿ ಮಿತ್ರರೆ, ಈ ಒಂದು ಆಲೂ ಟಿಕ್ಕಿ ಮಾಡಲಿಕ್ಕೆ ಮೊದಲನೇದಾಗಿ ಬೇಕಾಗಿರ್ತಕ್ಕಂಥ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಆಲೂಗಡ್ಡೆ. ಈ ಆಲೂಗಡ್ಡೆ ಸುಮಾರು ಒಂದು 5 ಆಲೂಗಡ್ಡೆ ತೊಗೊಂಡು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ಅದು ಸಿಪ್ಪೆನ ಸಹ ನಾನು ತೆಗೆದುಬಿಟ್ಟು ನಾನು ಇದನ್ನು ಇಟ್ಕೊಂಡಿದ್ದೀನಿ. ಮೇಕ್ ಶ್ಯೂರ್ ಅದು ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ಸೊ ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಸಣ್ಣಗೆ ಹಚ್ಚಿರ್ತಕ್ಕಂಥ ಪುದೀನ ಸೊಪ್ಪನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಲೆ ಕೊತ್ತಂಬರಿ ಸೊಪ್ಪು ಸಹ ಅಷ್ಟೇ 1 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ಸೊ ಇದರೊಟ್ಟಿಗೆ ಒಂದು 3 ಸಣ್ಣಗೆ ಹಚ್ಚಿರ್ತಕ್ಕಂಥ ಈ ಒಂದು ಹಸಿರು ಮೆಣಸಿನಕಾಯಿ, ಜೊತೆಯಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಡ್ರೈ ರೆಡ್ ಚಿಲ್ಲಿ ಸಿಗಲ್ಲ ಅದರ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು, ಇದರಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಇದು ಬ್ಲ್ಯಾಕ್ ಸಾಲ್ಟ್, ತುಂಬ ಇಂಪಾರ್ಟೆಂಟ್ ಇದು. ಈ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗೆ ಇದರಲ್ಲಿ ಜೀರಿಗೆ ಇರುತ್ತಲ್ಲ, ಜೀರಿಗೆನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡಿರ್ತಕ್ಕಂಥ ಪೌಡರ್ ಇದು. ಜೊತೆಯಲ್ಲಿ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ಹುಳಿ ಅಂಶ, ಸಾರ್ನೆಸ್ ತುಂಬ ಚೆಂದ ಅನಿಸುತ್ತೆ. ಸೊ ಈಗ ಈ ಒಂದು ಅರ್ಧ ಹೋಳನ್ನು ಇದರಲ್ಲಿ ಹಿಂಡ್ಕೊಳ್ತೀನಿ. ಸೊ ಇದು ಇಂಪಾರ್ಟೆಂಟ್. ಇದು ಬಂದುಬಿಟ್ಟು ಅಕ್ಕಿ ಇರುತ್ತಲ್ಲ, ಡೈರೆಕ್ಟ್ ಅಕ್ಕಿಯನ್ನು ಮಿಕ್ಸಿಯಲ್ಲಿ ತರ್ತರಿಯಾಗಿ ರುಬ್ಬಿರ್ತಕ್ಕಂಥದ್ದು. ಇದರ ಪುಡಿಯನ್ನು ನಾನು ಹಾಕ್ಕೊಳ್ತೀನಿ. ಹೆಚ್ಚು ಕಮ್ಮಿ ತರಿ ಥರ ಇರಬೇಕು. ಸೊ ಈಗ ಇದನ್ನೆಲ್ಲನೂ ಆಲೂಗಡ್ಡೆನ ಕೈಯಲ್ಲೇ ಮ್ಯಾಶ್ ಮಾಡ್ತಾ ಇದನ್ನೆಲ್ಲ ಮಿಕ್ಸ್ ಮಾಡುವ. ಇದು ತುಂಬ ಇಂಪಾರ್ಟೆಂಟು. ಮ್ಯಾಶರಲ್ಲಿ ಇದನ್ನು ಮ್ಯಾಶ್ ಮಾಡೋಕೆ ಹೋಗ್ಬೇಡಿ, ಕೈಯಲ್ಲೇ ಪುಡಿ ಮಾಡ್ತಾ ನೀವು ಮಿಕ್ಸ್ ಮಾಡಿ. ಆವಾಗ ಒಂದು ಒಳ್ಳೆ ಟೆಕ್ಸ್ಚರ್ ಅಂತಕ್ಕಂಥದ್ದು ಡೆವಲಪ್ ಆಗುತ್ತೆ. ಸೊ ಈಗ ಇದನ್ನು ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡುವ. ನೋಡಿ, ಎಲ್ಲ ಪದಾರ್ಥಗಳು ಒಂದಕ್ಕೊಂದು ಹೊಂದಿಕೊಂಡು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಈಗ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಸೊ ಈ ಸಂದರ್ಭದಲ್ಲಿ ಇದನ್ನು ಮಾಡೋಣ, ಒಂದು 15ರಿಂದ 20 ನಿಮಿಷ ನೆನೆಯಲಿಕ್ಕೆ ಬಿಡುವ. ನೋಡಿ, ಒಂದು 20 ನಿಮಿಷ 15 ನಿಮಿಷ ಆದ ನಂತರ ಇದೊಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಈಗ ಇದನ್ನು ನಿಮಗೆ ಟಿಕ್ಕಿ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಇದನ್ನು ಒಂದು ಬಾಲ್ಸಾಗೆ ಮಾಡ್ಕೊಳ್ಳಿ. ನಾನು ಸುಮಾರು ಒಂದು ಈ ಸೈಜಿಗೆ ಮಾಡ್ಕೊಳ್ತೀನಿ. ಇಟ್ಸ್ ಮೋರ್ ದೆನ್ ಎನಫ್. ಸೊ ಈಗ ಇದನ್ನು ಕೈಯಲ್ಲಿ 2 ಕೈಗಳ ಮಧ್ಯೆ ಅಂಗೈಯಲ್ಲಿ ಇಟ್ಕೊಂಡು ಈ ರೀತಿ ಬಾಲ್ಸ್ ಥರ ಒಂದು ಟಿಕ್ಕಿ ಶೇಪ್ ಕೊಡೋಕ್ಕೆ ಶುರು ಮಾಡಿ. ಅಂಗೈಯಲ್ಲಿ ಮಾಡಿ ಪರ್ಫೆಕ್ಟಾಗಿ ಬರೋಕ್ಕೆ ಶುರು ಆಗುತ್ತೆ. ಮೇಕ್ ಶ್ಯೂರ್ ಎಲ್ಲೂ ಸಹ ಸೈಡಿಂದ ಕ್ರ್ಯಾಕ್ ಆಗದಿರ ಈ ರೀತಿ ಪ್ರೆಸ್ ಮಾಡ್ತಾ ನೀವು ಹೋಗಿ. ತುಂಬ ತೆಳ್ಳಗೂ ಮಾಡಬಾರ್ದು, ಇಷ್ಟು ಮಾತ್ರ ದಪ್ಪ ಇದ್ದರೆ ಪರ್ಫೆಕ್ಟಾಗಿ ಅದು ಇರುತ್ತೆ. ಸೊ ಇದೇ ರೀತಿ ನಾನು ಪ್ರತಿಯೊಂದನ್ನು ಮಾಡಿ ನಾನು ಇಟ್ಕೊಳ್ಳೋಕೆ ಶುರು ಮಾಡ್ತೀನಿ. ನೋಡಿ, ಇಷ್ಟು ಟಿಕ್ಕಿಗಳು ನನಗೆ ಆಗಿದೆ. ಸುಮಾರು 9 ಟಿಕ್ಕಿಗಳು ನನಗಾಯಿತು ಇಷ್ಟು ಆಲೂಗಡ್ಡೆಯಲ್ಲಿ. ಸೊ ಈಗ ಇದನ್ನು ಹೆಂಗೆ ಫ್ರೈ ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಫ್ಲ್ಯಾಟ್ ಬಾಟಮ್ ತವ, ಯಾವುದೇ ಒಂದು ಫ್ಲ್ಯಾಟ್ ಬಾಟಮ್ ತವ ತೊಗೊಂಡು ಅದರಲ್ಲಿ ಸ್ವಲ್ಪ ಆಯಿಲ್ನ ಹಾಕೊಳ್ಳಿ. ಹೆಚ್ಚು ಕಮ್ಮಿ 4 ಟೇಬಲ್ ಸ್ಪೂನ್ ಎಣ್ಣೆ ಆದರೆ ಸಾಕಾಗುತ್ತೆ. ನೀವು ಎಣ್ಣೆ ಜಾಗದಲ್ಲಿ ತುಪ್ಪ ಸಹ ಯೂಸ್ ಮಾಡ್ಬೋದು, ಅಲ್ಲೆಲ್ಲ ಡಾಲ್ಡಾನ ಯೂಸ್ ಮಾಡ್ತಾರೆ. ಸೊ ಮನೆಯಲ್ಲಿ ನಾನು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಗಾಣದಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಕಡಲೆಕಾಯಿ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಸೊ ಈಗ ಈ ಪ್ರತಿಯೊಂದನ್ನು ಈ ಎಣ್ಣೆಲಿ ಈ ರೀತಿ ಹಾಕೊಂಡ್ಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಒಂದು 2 ನಿಮಿಷಗಳ ಕಾಲ ಕೆಳಗಡೆ ಕ್ರಸ್ಟ್ ಎಲ್ಲ ಫಾರ್ಮ್ ಆಗಬೇಕು, ರೆಡಿಶ್ ಆಗಬೇಕು. ಈ ರೀತಿ ಆಗೋವರೆಗೂ ನಾನು ಕುಕ್ ಮಾಡ್ತಾ ಇದ್ದೀನಿ. ನೋಡಿ, ಸುಮಾರು ಒಂದು 2ರಿಂದ 3 ನಿಮಿಷ ಆದಾಗ ಇದರ ಕೆಳಭಾಗ ನೋಡಿ ಇಷ್ಟು ರೆಡಿಶ್ ಆಗಿದೆ. ಸೊ ಇಷ್ಟು ಆಗೋವರೆಗೂ ನಾನು ಕುಕ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನಾನು ಒಂದ್ಸತಿ ಫ್ಲಿಪ್ ಮಾಡ್ಕೊಳ್ತೀನಿ, ತಿರುಗಿಸ್ಕೊಳ್ತೀನಿ. ಈಗ ಮತ್ತೆ ಇದನ್ನೆಲ್ಲ ಟರ್ನ್ ಮಾಡಿದೀವಲ್ಲ, ಸೊ ಈಗ ಈ ಒಂದು ಸೈಡು ಸಹ ಇದು ಕಂಪ್ಲೀಟಾಗಿ ರೋಸ್ಟ್ ಆಗಲಿಕ್ಕೆ ನಾವು ಬಿಡಬೇಕಾಗತ್ತೆ. ಸೊ ಪರ್ಫೆಕ್ಟ್ ಟೋಟಲ್ ಆಗಿ 4ರಿಂದ 5 ನಿಮಿಷ ನಂಗೆ ತಾಕ್ತು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿದಾಗ. ನೋಡ್ತಿದ್ದೀರಲ್ಲ, ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ, ಪರ್ಫೆಕ್ಟ್ ಕಲರ್ ಸಹ ಬಂದಿದೆ ಟಿಕ್ಕಿಗೆ. ಇದು ಪರ್ಫೆಕ್ಟ್ ಆಗಿದೆ. ಸೊ ಈಗ ಇದನ್ನೆಲ್ಲ ಲೇಟ್ ಮಾಡಿದ್ರೆ ಒಂದು ಪ್ಲೇಟಲ್ಲಿ ತೆಗೆದುಕೊಂಡ್ಬಿಡುವ. ನೋಡಿ, ಬರೀ ಒಂದು 5 ನಿಮಿಷದಲ್ಲಿ ಆಲೂ ಟಿಕ್ಕಿ ಪರ್ಫೆಕ್ಟ್ ಆಗಿರ್ತಕ್ಕಂಥದ್ದು ರೆಡಿ ಆಗಿಬಿಟ್ಟಿದೆ. ಸೊ ಈಗ ಇದನ್ನು ಪ್ಲೇಟ್ ಮಾಡುವ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ. ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ. ಕ್ರಿಸ್ಪಿನೆಸ್ ನಿಮಗೆ ತೋರಿಸ್ತೀನಿ. ಆ ಕ್ರಿಸ್ಪಿನೆಸ್ ಏನು ಸಖತ್ತಾಗಿದೆ ಗೊತ್ತಾ. ಹೊರಗಡೆ ಔಟರ್ ಸರ್ಫೇಸ್ ಎಲ್ಲ ಪರ್ಫೆಕ್ಟಾಗಿ ಕ್ರಿಸ್ಪಿ ಆಗಿದೆ. ಸೌಂಡ್ ಕೇಳಿ ನೀವು. ಆ ಸೌಂಡ್ ಕೇಳ್ತಾ ಇದ್ರೆ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಇದು ಎಷ್ಟು ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂದ್ಬಿಟ್ಟು. ಜಸ್ಟ್ ಬಿಕಾಸ್ ನಾವು ಅದೇನು ಅಕ್ಕಿ ತರಿಯನ್ನು ನಾವು ಹಾಕಿದ್ವಲ್ಲ ಅಕ್ಕಿದು, ಸೊ ಅದರಿಂದ
ಒಳಗಡೆ ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟಾಗಿ ಆಲೂಗಡ್ಡೆದು ಒಂದು ಸಾಫ್ಟ್ ಕ್ರೀಮಿ ಟೆಕ್ಸ್ಚರ್ ಇರುತ್ತಲ್ಲ, ಹೊರಗಡೆ ಎಲ್ಲ ಕ್ರಿಸ್ಪಿ, ಬಾಯಲ್ಲಿ ಇಟ್ಟಿದ ತಕ್ಷಣ ಕುರುಮ್ ಅಂತ ಇರುತ್ತೆ, ತಿಂದಿದ ತಕ್ಷಣ ಕ್ರೀಮಿ ಫ್ಲೇವರ್ ಬರುತ್ತೆ. ಅಷ್ಟೇ ಅದ್ಭುತವಾದ ಈ ಒಂದು ರೆಸಿಪಿ ಇದು. ನನಗೆ ಈ ರೆಸಿಪಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಉರ್ತಾ ಇದೆ, ಅಷ್ಟು ಅದ್ಭುತವಾಗಿದೆ. ಮಾಡೋದು ಸಹ ಅಷ್ಟೇ, ನಾನು ಹೇಳಿರ್ತಕ್ಕಂಥ ಸ್ಟೆಪ್ಸನ್ನ ಫಾಲೋ ಮಾಡಿ ಪರ್ಫೆಕ್ಟಾಗಿರ್ತಕ್ಕಂಥ ಆ ಒಂದು ರೆಸಿಪಿ ಬಂದೇ ಬರುತ್ತೆ. ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ ಆಲ್ ಮಾಡ್ಕೊಳ್ಳಿ. ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೆಲ್ಲ ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ನಿಮ್ಗೆ ಯಾವುದೇ ರೀತಿಯಾದ ಖರ್ಚಾಗೋದಿಲ್ಲ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ, ನನಗೆ ಮೋಟಿವೇಶನ್ ಅಂತಕ್ಕಂಥದ್ದು ನನಗೆ ಜಾಸ್ತಿ ಸಿಗುತ್ತೆ ಆ ಒಂದು ಕಾರಣಕ್ಕಾಗಿ. ಹಾಗಾದರೆ ಇನ್ನೊಮ್ಮೆ ಇನ್ನೂ ಒಂದು ಹೊಸ ವೈವಿಧ್ಯಮಯ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೇನೆ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.